ನಮಸ್ಕಾರ, ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ರಾಜ್ಯಾದ್ಯಂತ ಇವತ್ತಿನಿಂದ ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆ ನಡೀತಾ ಇದೆ. ಅಂದರೆ SIR ಪ್ರಕ್ರಿಯೆ ನಡೀತಾ ಇದೆ. ಮನೆ ಮನೆಗೆ ತೆರಳುವಂತಹ BLOsಗಳು ಈ ವೇಳೆ ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆಯಲ್ಲಿ ನಿರತರಾಗ್ತಾರೆ. ರಾಜ್ಯದಲ್ಲಿರುವಂತಹ ಸುಮಾರು 5,54,00,000 ಮತದಾರರು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಮತದಾರ ಪಟ್ಟಿ ಪರಿಷ್ಕರಣೆ ಈಗಾಗಲೇ ನಾವು ಹಲವಾರು ರಾಜ್ಯಗಳಲ್ಲಿ ನೋಡಿದ್ವಿ. ಬಿಹಾರ, ಪಶ್ಚಿಮ ಬಂಗಾಳ, ತಮಿಳುನಾಡು, ಹೀಗೆ ಹಲವಾರು ಕಡೆಗಳಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆಯ ಹಲವಾರು ರಾಜ್ಯಗಳಲ್ಲಿ ನೋಡಿದ್ವಿ. ಹಾಗೆಯೇ ಕರ್ನಾಟಕದಲ್ಲಿ ಕೂಡ ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆ ಶುರುವಾಗಿದೆ. ಜೂನ್ 20 ಅಂದರೆ ಇವತ್ತಿನಿಂದ ಶುರುವಾದಂಥ ಈ ಒಂದು ಪ್ರಕ್ರಿಯೆ ಜುಲೈ 29ರವರೆಗೂ ಕೂಡ ನಡೆಯುತ್ತೆ. ಈ ಒಂದು ಮತದಾರ ಪಟ್ಟಿ ಪರಿಷ್ಕರಣೆ ಅನ್ನುವಂಥದ್ದೊಂದು ಸಾಮಾನ್ಯ ಪ್ರಕ್ರಿಯೆ. 2002ರಲ್ಲೂ ಕೂಡ ಈ ಒಂದು ಪ್ರಕ್ರಿಯೆ ನಡೆದಿತ್ತು. ಈಗ ಮತದಾರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆ ಮತ್ತೆ ನಡೀತಾ ಇರುವಂಥದ್ದು. ಅಂದರೆ ನೋಡಿ, ಈ ಮತದಾರ ಪಟ್ಟಿ ಪರಿಷ್ಕರಣೆಯನ್ನು ಮಾಡುವಂಥದ್ದೇ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಒಂದು ಸಾಮಾನ್ಯ ಪ್ರಕ್ರಿಯೆ. ಆದರೆ ನಾವು ಗಮನಿಸ್ತಾ ಹೋಗ್ಬೋದು, ಭಾರತೀಯ ಚುನಾವಣಾ ಆಯೋಗ ನಿರ್ದೇಶನ ನೀಡಿದಂತೆ ಕರ್ನಾಟಕ ಚುನಾವಣಾ ಆಯೋಗ ಈ ಒಂದು ಸಾಮಾನ್ಯ ಪ್ರಕ್ರಿಯೆ ಮತದಾರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ನಿಜವಾದಂಥ ಅಂದರೆ ಆಯ್ದ ಮತದಾರರನ್ನ ಇಲ್ಲಿ ಎಷ್ಟು ಮಂದಿ ಇದ್ದಾರೆ ರಾಜ್ಯದಲ್ಲಿ ಅನ್ನುವಂಥದ್ದು ಸೊ ಇಲ್ಲಿ ಈ ಒಂದು ಪ್ರಕ್ರಿಯೆ ಮೂಲಕ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತದಾರ ಪಟ್ಟಿ ಪರಿಷ್ಕರಣೆ ಮಾಡುವ ಮೂಲಕ ಪ್ರಮುಖವಾಗಿ ಈಗ ಹೊಸದಾಗಿ 18 ವರ್ಷ ಮೇಲ್ಪಟ್ಟಂಥವರು ಏನು ತಮ್ಮ ಹಕ್ಕನ್ನು ಪಡ್ಕೋತಾರೆ. ಹಾಗಾಗಿ ಹೊಸದಾಗಿ ಈಗ 18 ವರ್ಷ ದಾಟಿದಂಥವರು ಕೂಡ ಈ ಒಂದು ಮತದಾನದ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆಯಲ್ಲಿ ತಾವು ಕೂಡ ಭಾಗಿಯಾಗ್ಬೋದು. ಅಂದರೆ ತಮ್ಮ ಹೆಸರನ್ನು ನೋಂದಾಯಿಸಬಹುದು. ಮತ್ತು ಈ ವೇಳೆ 2 ಫಾರ್ಮ್ಗಳನ್ನು ನಿಮಗೆ ಕೊಡ್ತಾರೆ. ಅಂದರೆ BLOsಗಳು ಮನೆಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ಆ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಎನ್ಯುಮರೇಷನ್ ಫಾರ್ಮ್ ಅಂತ ಕೊಡ್ತಾರೆ. 2 ಫಾರ್ಮನ್ನು ಕೊಡ್ತಾರೆ. ಆ 2 ಫಾರ್ಮನ್ನು ಹೇಗೆ ಫುಲ್ಫಿಲ್ ಮಾಡಬೇಕು ಅನ್ನುವಂಥದ್ದರ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಜನತೆಗೆ ನಾವು ತಿಳಿಸ್ತಾ ಹೋಗ್ತೀವಿ. ಮೊದಲಿಗೆ ನಾನು ನಿಮಗೊಂದಷ್ಟು ಫಾರ್ಮ್ ಹೇಗೆ ಭರ್ತಿ ಮಾಡೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ. ಮುಖ್ಯವಾಗಿ ಗಣತಿ ನಮೂನೆಯಲ್ಲಿ ಕಡ್ಡಾಯವಾಗಿ ಫಾರ್ಮನ್ನು ಭರ್ತಿ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಸರಿಯಾದ ರೀತಿಯಲ್ಲಿ ಫಾರ್ಮನ್ನು ಭರ್ತಿ ಮಾಡಿದ್ದೇ ಆದರೆ ಆಗ ನಿಮ್ಮ ಹೆಸರು ನಿಮ್ಮ ಒಂದು ಮತದಾನದ ಪಟ್ಟಿಯಲ್ಲಿರುತ್ತೆ. ಅಕಸ್ಮಾತ್ ನೀವು ಸರಿಯಾಗಿ ಫಾರ್ಮನ್ನು ಭರ್ತಿ ಮಾಡದೇ ಇದ್ದರೆ ನಿಮ್ಮ ಹೆಸರು ಅಥವಾ ಒಂದು ಮತದಾನದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಾದರೂ ಬಿಟ್ಟು ಹೋಯಿತು ಅಂತಂದರೆ ಖಂಡಿತವಾಗಲೂ ಅದು ದೊಡ್ಡ ಮಟ್ಟದಲ್ಲಿ ನುಕ್ಸಾನ್ ಆಗೋದು ನಮಗೇನೆ. ಹಾಗಾಗಿ ಜಾಗೃತಿಯಿಂದ ಒಂದು ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆಯಲ್ಲಿ ತಾವು ನಿರತರಾದಾಗ ಮಾತ್ರ ತಮ್ಮ ಹೆಸರು ಕೂಡ ಇಲ್ಲಿ ನೋಂದಣಿಯಾಗುತ್ತೆ. ಅಂದರೆ ನಿಮ್ಮ ಒಂದು ವೋಟರ್ ID ಅಥವಾ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ, ನಮ್ಮ ಒಂದು ವೋಟಿಂಗ್ ಅನ್ನುವಂಥದ್ದು ನಾವೇನು ಹೇಳ್ತಿರ್ತೀವಿ, ನಾವು ವೋಟ್ ಮಾಡುವಂಥದ್ದು ನಮ್ಮ ಹಕ್ಕು ಅಂತ, ಅದನ್ನು ನಾವು ಧೈರ್ಯವಾಗಿ ಹೇಳಬಹುದು. ಸೊ ಫಾರ್ಮನ್ನು ಹೇಗೆ ಫಿಲಪ್ ಮಾಡೋದು BLOsಗಳು ಮನೆಗೆ ಬಂದಾಗ ಅನ್ನುವಂಥದ್ದು ಒಂದಷ್ಟು ಅಂಕಿಅಂಶಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದು ನಾವೀಗ ಗಮನಿಸ್ತಾ ಹೋದರೆ ಎನ್ಯುಮರೇಷನ್ ಫಾರ್ಮ್ ಅಂತ 2 ಫಾರ್ಮನ್ನು ಕೊಡ್ತಾರೆ. ಅಂದರೆ 2 ಫಾರ್ಮನ್ನು ಫಿಲ್ ಮಾಡಿದ ನಂತರದಲ್ಲಿ ಒಂದು ಫಾರ್ಮನ್ನು ನೀವು BLOsಗಳಿಗೆ ಕೊಡಬೇಕಾಗುತ್ತೆ, ಮತ್ತೊಂದು ಫಾರ್ಮನ್ನು ನೀವು ಜಾಗೃತಿಯಿಂದ ಇಟ್ಕೊಳ್ಬೇಕಾಗುತ್ತೆ. ಹಾಗಾದರೆ ಈ ಎನ್ಯುಮರೇಷನ್ ಫಾರ್ಮ್ ಏನಿದೆ, ಈ ಎನ್ಯುಮರೇಷನ್ ಫಾರ್ಮನ್ನು ಹೇಗೆ ಫಿಲ್ ಮಾಡೋದು, ಹೇಗೆ ಭರ್ತಿ ಮಾಡೋದು ಅನ್ನುವಂಥ ಒಂದಷ್ಟು ಸಾಮಾನ್ಯ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಎಲೆಕ್ಟ್ರಾಸ್ ನೇಮ್, ಎಪಿಕ್ ಅಡ್ರೆಸ್, ಪ್ರೀ ಪ್ರಿಂಟೆಡ್ ಅನ್ನುವಂಥದ್ದು ಅಂದರೆ ಮೊದಲೇ ಪ್ರಿಂಟ್ ಆಗಿರುತ್ತೆ. ಇನ್ನು ಸೀರಿಯಲ್ ನಂಬರು, ಪಾರ್ಟ್ ನಂಬರು ಆ್ಯಂಡ್ ನೇಮ್, ACPC ನೇಮ್, ಸ್ಟೇಟ್ ಇದು ಕೂಡ ಪ್ರೀ ಪ್ರಿಂಟೆಡ್ ಮೊದಲೇ ಪ್ರಿಂಟ್ ಆಗಿರುತ್ತೆ. QR ಕೋಡ್, ಆಮೇಲೆ ಓಲ್ಡ್ ಫೋಟೋಸ್ ಪ್ರೀ ಪ್ರಿಂಟೆಡ್ ಆಗಿರುತ್ತೆ, ಮೊದಲೇ ಓಲ್ಡ್ ಫೋಟೋಸ್ ಪ್ರಿಂಟ್ ಆಗಿರುತ್ತೆ. ಇನ್ನು ಪೇಸ್ಟ್ ಕರೆಂಟ್ ಫೋಟೋಸ್, ಈ ಪೇಸ್ಟ್ ಕರೆಂಟ್ ಫೋಟೋಸ್ ಹೊಸದಾಗಿ ನೀವು ಫೋಟೋವನ್ನು ಲಗತ್ತಿಸ್ಬೇಕಾಗತ್ತೆ. ಹಾಗಾಗಿ ಪೇಸ್ಟ್ ಕರೆಂಟ್ ಫೋಟೋ ಅಂದರೆ ಈಗಿನ ಫೋಟೋವನ್ನು ನೀವು ಲಗತ್ತಿಸ್ಬೇಕಾಗತ್ತೆ. ಇನ್ನು ನಾವು ಡೇಟ್ ಆಫ್ ಬರ್ತನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜನ್ಮ ದಿನಾಂಕವನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಯಾವ ತಿಂಗಳು, ಯಾವ ದಿನ ಮತ್ತು ಯಾವ ಇಯರ್ ಅಥವಾ ಯಾವ ವರ್ಷದಲ್ಲಿ ನೀವು ಹುಟ್ಟಿದ್ದು ಅನ್ನುವಂಥದ್ದನ್ನು ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಆಧಾರ್ ನಂಬರ್, ನಿಮ್ಮ ಆಧಾರ್ ನಂಬರನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ನೀವು ಬಳಸುವಂಥ ಮೊಬೈಲ್ ನಂಬರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ತಂದೆ ಅಥವಾ ಪೋಷಕರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಫಾದರ್ಸ್ ಅಥವಾ ಗಾರ್ಡಿಯನ್ಸ್ ನೇಮ್ ಅಂತ ಇದೆ. ಇಲ್ಲಿ ನಿಮ್ಮ ತಂದೆ ಅಥವಾ ಯಾರು ಪೋಷಕರು ಇರ್ತಾರೆ ಅವರ ಹೆಸರನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಫಾದರ್ಸ್ ಅಥವಾ ಗಾರ್ಡಿಯನ್ಸ್ ಎಪಿಕ್ ನಂಬರ್ ಅಂದರೆ ತಂದೆ ಅಥವಾ ಪೋಷಕರ
ಒಂದು ವೋಟರ್ ಐ ಡಿಯ ನಂಬರನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನಾನು ನಂಬರನ್ನು ಒಂದು ಎಪಿಕ್ ನಂಬರ್ ಅಂತಂದರೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಪ್ರಮುಖವಾಗಿ ವೀಕ್ಷಕರೇ, ಇಲ್ಲಿ ಈ ಎಪಿಕ್ ನಂಬರ್ ಅನ್ನುವಂಥದ್ದು ನೀವೀಗ ನೋಡ್ತಿರಬಹುದು. ಈ ನಂಬರನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಅಂದರೆ ವೋಟರ್ ಐ ಡಿಯ ಹಿಂಭಾಗದಲ್ಲಿರುತ್ತೆ ಈ ನಂಬರನ್ನು ನೀವು ಮೆನ್ಷನ್ ಮಾಡಬೇಕು. ಪ್ರಮುಖವಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಫಾದರ್ಸ್ ನೇಮ್ ಅಥವಾ ಗಾರ್ಡಿಯನ್ಸ್ ಎಪಿಕ್ ನಂಬರ್ಸ್ ಅಂತ ಇರುತ್ತೆ. ಈ ಎಪಿಕ್ ನಂಬರನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇದು ವೋಟರ್ ಐ ಡಿಯ ಹಿಂಭಾಗದಲ್ಲಿರುತ್ತೆ. ಆ ನಂಬರನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅಥವಾ ನೆಕ್ಸ್ಟ್ ಮದರ್ಸ್ ಎಪಿಕ್ ನಂಬರ್ ಅಂತ ಕೂಡ ಇದೆ. ಅಂದರೆ ಮದರ್ಸ್ ಎಪಿಕ್ ನಂಬರ್ ಅಂದಾಗ ವೋಟರ್ ಐ ಡಿಯ ನಂಬರನ್ನು ನೀವು ಮೆನ್ಷನ್ ಮಾಡಬೇಕು. ಸೊ ಹಾಗೆಯೇ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಸ್ಪೌಸ್ ನಂಬರ್ ಅನ್ನುವಂಥದ್ದು, ಅಂದರೆ ಸಂಗಾತಿಯ ನೇಮ್ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸ್ಪೌಸ್ ನೇಮ್ ಅಂತ ಇದೆ. ಸೊ ಆ ಸಂಗಾತಿಯ ಹೆಸರನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಇನ್ನು ಅವರ ಒಂದು ವೋಟರ್ ಐ ಡಿಯ ಹೆಸರನ್ನು ಅಥವಾ ನೇಮನ್ನು ಅಥವಾ ವೋಟರ್ ಐ ಡಿ ನಂಬರ್ಸ್ ಏನಿರುತ್ತೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸ್ಪೌಸ್ ಎಪಿಕ್ ನಂಬರ್ ಅಂತ ಇದೆ, ಆ ನಂಬರನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಇನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋದರೆ ಡೀಟೇಲ್ಸ್ ಆಫ್ ದಿ ಎಲೆಕ್ಟೋರ್ ಇನ್ ದ ಎಲೆಕ್ಟ್ರೋಲ್ ರೋಲ್ ಆಫ್ ದಿ ಲಾಸ್ಟ್ SIR. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮೆನ್ಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಎಲೆಕ್ಟರ್ ನೇಮ್, ವ್ಯಕ್ತಿಯ ಅಥವಾ ಅಭ್ಯರ್ಥಿ ಹೆಸರು, ಇನ್ನು ಅವರ ಒಂದು ನಾನು ಆಗಲೇ ತೋರಿಸಿದ ಹಾಗೆಯೇ ವೋಟರ್ ಐ ಡಿ ನಂಬರ್ ಎಪಿಕ್ ನಂಬರನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ರಿಲೇಟಿವ್ಸ್ ನೇಮ್, ಸಂಬಂಧಿಕರ ಹೆಸರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆಯೇ ರಿಲೇಷನ್ಶಿಪ್ ಅಂದರೆ ಏನು ಅವರ ನಿಮ್ಮ ನಡುವಿನ ಸಂಬಂಧ, ತಂದೆ ಮಗಳು ಅಥವಾ ಪೋಷಕರಿಗೆ ಅವರು ಯಾವ ರೀತಿಯ ಸಂಬಂಧ ಆಗಬೇಕು, ಅಥವಾ ಇಲ್ಲಿ ಒಬ್ಬ ಅಭ್ಯರ್ಥಿ ಏನು ಅರ್ಜಿಯನ್ನು ಫಿಲ್ ಮಾಡ್ತಾರೆ, ಅರ್ಜಿಯನ್ನು ಫಿಲ್ ಮಾಡುವಂಥ ವ್ಯಕ್ತಿಗೆ ಅವರು ಏನಾಗಬೇಕು, ರಿಲೇಷನ್ಶಿಪ್ ಅಂತಂದರೆ ಯಾವ ರೀತಿಯ ರಿಲೇಷನ್ ಆಗಬೇಕು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಬೇಕು. ಇನ್ನು ಇಲ್ಲಿ ಡಿಸ್ಟಿಕ್, ಯಾವ ಡಿಸ್ಟಿಕ್ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಬೇಕು. ಇನ್ನು ಸ್ಟೇಟ್ ಕರ್ನಾಟಕ, ಆ ಒಂದು ನೇಮನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಡೀಟೇಲ್ಸ್ ಆಫ್ ದಿ ರಿಲೇಟಿವ್ ಹೂಸ್ ನೇಮ್ ಈಸ್ ಗಿವನ್ ಇನ್ ದ ಪ್ರೀವಿಯಸ್ ಕಾಲಮ್ ಇನ್ ದ ಲಾಸ್ಟ್ SIR. ಸೊ ಆ ಒಂದು ಅಂಶಗಳು ಕೂಡ ಇಲ್ಲಿ ಉಲ್ಲೇಖ ಆಗಬೇಕಾಗುತ್ತೆ. ನೇಮು ಮತ್ತು ನಿಮ್ಮ ಎಪಿಕ್ ನಂಬರು ಅಂದರೆ ವೋಟರ್ ಐ ಡಿ ನಂಬರು ಮತ್ತು ರಿಲೇಟಿವ್ಸ್ ನೇಮು, ಹಾಗೆಯೇ ರಿಲೇಷನ್ಶಿಪ್ಪು, ಯಾವ ರೀತಿಯ ಒಂದು ಸಂಬಂಧ, ಫಾರ್ಮ್ ಫಿಲ್ ಮಾಡುವಂತಹ ವ್ಯಕ್ತಿಗೆ ಯಾವ ರೀತಿಯ ಒಂದು ಸಂಬಂಧ ಆಗಬೇಕು, ಬಾಂಧವ್ಯ ಇದೆ ಅನ್ನುವಂಥದ್ದು, ಅಂದರೆ ಯಾವ ರೀತಿಯ ಸಂಬಂಧಿಕರು ಏನು ಅಂತ. ಇನ್ನು ಡಿಸ್ಟ್ರಿಕ್ಟು ಹಾಗೆ ಕರ್ನಾಟಕ ಸ್ಟೇಟ್ ಇದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇವಿಷ್ಟು ಎನ್ಯುಮರೇಷನ್ ಫಾರ್ಮ್ನಲ್ಲಿ ನಾವು ಏನೆಲ್ಲ ಮೆನ್ಷನ್ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ನೀವು ನಿಮ್ಮ ಫೋಟೋವನ್ನು ಲಗತ್ತಿಸೋದನ್ನು ಮರಿಬಾರದು. ಅದರ ಜೊತೆಗೆ ನೀವು ಬೇರೆ ಯಾವುದೇ ರೀತಿಯ ದಾಖಲೆಗಳನ್ನು ಕೊಡುವಂಥ ಅಗತ್ಯ ಇಲ್ಲ. ಈ ಒಂದು ಫಾರ್ಮನ್ನು ಸರಿಯಾದ ರೀತಿಯಲ್ಲಿ ಭರ್ತಿ ಮಾಡಿ ನೀವು ಕೊಡಬೇಕಾಗತ್ತೆ. ಈ 2 ಫಾರ್ಮ್ ಅಂತ ಹೇಳಿದೆ, ಎನ್ಯುಮರೇಷನ್ ಫಾರ್ಮಲ್ಲಿ 2 ಫಾರ್ಮಲ್ಲಿ ಒಂದು ಫಾರ್ಮನ್ನು ನೀವು ಬಹಳ ಜಾಗೃತೆಯಿಂದ ಇಟ್ಕೊಳ್ಬೇಕಾಗತ್ತೆ, ಮತ್ತೊಂದು ಫಾರ್ಮನ್ನು ನೀವು BLOಸ್ಗಳಿಗೆ ಕೊಡಬೇಕಾಗುತ್ತೆ. ಒಂದಷ್ಟು ಅಂಶಗಳನ್ನು ನಾನು ಈಗಾಗಲೇ ಹೇಳಿದೆ, ಆರಂಭದಲ್ಲಿ ನಾನು ಹೇಳ್ತಾ ಇದ್ದೆ. ಸೊ ಹಾಗೆಯೇ SIR ಈ ಗಣತಿ ಏನಿದೆ, ಭರ್ತಿ ಮಾಡುವಂಥದ್ದು ಹೇಗೆ ಫಾರ್ಮ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಕೊಡ್ತಾ ಇದ್ದೆ. ಇನ್ನೊಂದಷ್ಟು ಮಾಹಿತಿ ಹೇಳಿಬಿಡ್ತೀನಿ ನೋಡಿ. ಪ್ರಮುಖವಾಗಿ ನಮೂನೆಯ ಮೇಲ್ಭಾಗದಲ್ಲಿ ಆಯಾ ಮತಗಟ್ಟೆ ಅಧಿಕಾರಿ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯನ್ನು ಮುದ್ರಿಸಲಾಗಿರುತ್ತೆ. ಅದರ ಜೊತೆಗೆ ಪ್ರಮುಖವಾಗಿ ಅದರ ಕೆಳಭಾಗದಲ್ಲಿ ಮತದಾರರ ವಿವರಗಳನ್ನು ಕೂಡ ಮುದ್ರಿಸಲಾಗಿರುತ್ತೆ. ಮತ್ತು ಹೆಸರು, ಮತದಾರರ ಗುರುತಿನ ಚೀಟಿ ಅಥವಾ ಎಪಿಕ್ ಸಂಖ್ಯೆ, ವಿಳಾಸ, ಕ್ರಮ ಸಂಖ್ಯೆಗಳು ಅಂದರೆ ಸೀರಿಯಲ್ ನಂಬರು ಮತ್ತು ಭಾಗ ಸಂಖ್ಯೆ ಅಂದರೆ ಪಾರ್ಟ್ ನಂಬರು ಮತ್ತು ಹೆಸರು, ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರದ ಹೆಸರು, QR ಕೋಡ್, ಹಳೆಯ ಭಾವಚಿತ್ರವನ್ನು ಕೂಡ ಮುದ್ರಿಸಲಾಗಿರುತ್ತೆ. ಇನ್ನು ಭಾವಚಿತ್ರ ಹಳೆಯದಾಗಿದ್ದರೆ ಹೊಸ ಭಾವಚಿತ್ರವನ್ನು ಅಂಟಿಸುವುದಕ್ಕೂ ಕೂಡ ಇಲ್ಲಿ ಜಾಗ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಈ SIR ಪ್ರಕ್ರಿಯೆಯಲ್ಲಿ ಯಾವ ರೀತಿ ಫಾರ್ಮನ್ನು ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮತದಾರರಿಗೆ 2 ಆಯ್ಕೆ ಇರುತ್ತೆ. ಕಳೆದ SIRನ ಅಂದರೆ 2002ರಲ್ಲಿ ನಡೆದಿದ್ದಂಥ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿದ್ದಂತೆ ವಿವರಗಳನ್ನು ಭರ್ತಿ ಮಾಡುವಂಥದ್ದು, ಇದನ್ನು ಸೆಲ್ಫ್ ಮ್ಯಾಪಿಂಗ್ ಅಂತ ಕರೆಯಲಾಗುತ್ತೆ. ಹಾಗೆಯೇ ಒಂದು ವೇಳೆ ಮತದಾರರ ಹೆಸರು 2002ರಲ್ಲಿ ನೋಂದಣಿ ಆಗದೇ ಇದ್ದರೆ ಅವರು ತಂದೆ, ತಾಯಿ, ಅಜ್ಜ, ಅಜ್ಜಿಯ ಸಂಬಂಧಿಕರು ಅಥವಾ 2002ರ ಮತದಾರರ ಪಟ್ಟಿಯ ವಿವರಗಳನ್ನು ಕೂಡ ಒದಗಿಸಬೇಕಾಗುತ್ತೆ. ವೀಕ್ಷಕರೇ, ನೀವು ಗಮನಿಸ್ತಾ ಹೋಗ್ಬೋದು, ಪ್ರಮುಖವಾಗಿ ಈಗ ನಿಮ್ಮ ಮನೆಗೆ ಬರುವಂಥ BLOಸ್ಗಳು ಬಂದಂಥ ಸಂದರ್ಭದಲ್ಲಿ ಅಕಸ್ಮಾತ್ ನೀವು ಯಾರೂ ಇಲ್ಲ ಮನೆಯಲ್ಲಿ ಅಂತಂದರೆ ಅವರು ಚೀಟಿಯನ್ನು ಕೂಡ ಅಂಟಿಸಿ ಹೋಗ್ತಾರೆ.
ಸೊ ಚೀಟಿ ಅಂಟಿಸ್ತಾರೆ. 3 ಒಂದು ದಿನಾಂಕವನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. 3 ಬಾರಿಯ ಒಂದು ದಿನಾಂಕದಲ್ಲಿ 1 ಬಾರಿ ಆದರೂ ಕೂಡ ನೀವು ಅಲ್ಲಿ ಇರಲೇಬೇಕಾಗುತ್ತೆ, ಅಂದರೆ ಮನೆಯಲ್ಲಿ ಇರಲೇಬೇಕಾಗುತ್ತೆ. ಒಂದು ವೇಳೆ ಈಗ ಬಂದಂತಹ ಸಂದರ್ಭದಲ್ಲಿ ನೀವು ಈ ಒಂದು ಫಾರ್ಮನ್ನು, ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಮತದಾರ ಪಟ್ಟಿ ಪರಿಷ್ಕರಣೆಗೆ ಒಳಪಟ್ಟಿದೆ ಆದರೆ, ಸೊ ಮತದಾರ ಪಟ್ಟಿ ಪರಿಷ್ಕರಣೆಗೆ ಒಳಪಡಲಾಗಿದೆ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿ ಚೀಟಿಯನ್ನು ಅಂಟಿಸ್ತಾರೆ. ಒಂದು ವೇಳೆ ನೀವು ಅವರು BLOsಗಳು ಮನೆಗೆ ಬಂದಂಥ ಸಂದರ್ಭ ನೀವು ಅಲ್ಲಿಲ್ಲ ಅಂತಂದರೆ, ಮನೆಯಲ್ಲಿಲ್ಲ ಅಂತಂದರೆ, ಸೊ ನೆಕ್ಸ್ಟ್ ಯಾವಾಗ ಬರ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಚೀಟಿಯನ್ನು ಅಂಟಿಸ್ತಾರೆ. ಮನೆಗೆ ಬಂದಂಥ BLOsಗಳು ಚೀಟಿ ಅಂಟಿಸುವ ವೇಳೆ ಅದು 3 ಬಾರಿಯ 3 ದಿನಾಂಕಗಳನ್ನು ಕೂಡ ಕೊಟ್ಟಿರ್ತಾರೆ. ಇಂಥ ದಿನಾಂಕದಲ್ಲಿ ನಾವು ಬರ್ತೀವಿ, ಅಂಥ ದಿನಾಂಕದಲ್ಲಿ ನೀವು ಮನೆಯಲ್ಲಿ ಇರಿ ಅಂತ. ಆ ಸಂದರ್ಭದಲ್ಲಿ ನಾವು ಕಡ್ಡಾಯವಾಗಿ ಮನೆಯಲ್ಲಿ ಇರಬೇಕಾಗತ್ತೆ ಮತ್ತು ಮತದಾರರ ಪಟ್ಟಿಯ ಪರಿಷ್ಕರಣೆಯ ಒಂದು ಪ್ರಕ್ರಿಯೆಯಲ್ಲಿ ನಾವು ಕೂಡ ಭಾಗಿಯಾಗಬೇಕಾಗತ್ತೆ. ಏಕೆಂದರೆ ಮತದಾನ ನಮ್ಮ ಹಕ್ಕು, ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನುವಂಥದ್ದು ನಾವು ಏನು ಹೇಳ್ತೀವಿ. ಹಾಗಾಗಿ ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಮತದಾನ ಅಥವಾ ನಮ್ಮ ಹಕ್ಕನ್ನು ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು. ಹಾಗಾಗಿ ಮತದಾರರ ಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ನಾವು ಕಡ್ಡಾಯವಾಗಿ ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂಥದ್ದು ನಮ್ಮ ಹಕ್ಕು ಮತ್ತು ನಮ್ಮ ಕರ್ತವ್ಯ ಕೂಡ ಹೌದು. ಹಾಗಾಗಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಒಂದಷ್ಟು ಮಾಹಿತಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಿದೆ. ಹಾಗೆಯೇ ರಾಜ್ಯವ್ಯಾಪಿ ನಡೆಯುವಂಥ ಈ ಒಂದು SIR ಪ್ರಕ್ರಿಯೆ, ನಡೀತಾ ಇರುವಂಥ SIR ಪ್ರಕ್ರಿಯೆ ಪ್ರಮುಖವಾಗಿ ಜುಲೈ 29ರವರೆಗೂ ಕೂಡ ನಡೆಯುತ್ತೆ. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ ಅನ್ನುವಂಥದ್ದು ನಮ್ಮ ಕಳಕಳಿಯ ಮನವಿ ಕೂಡ. ಮತ್ತು ಫಾರ್ಮ್ ಫಿಲಪ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾನು ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೆ. ಆ ಫಾರ್ಮ್ ಹೇಗೆ, ಯಾವ ರೀತಿಯಾಗಿ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸೂಚನೆಗಳನ್ನು ಕೂಡ ಅಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಸೊ ಪ್ರಮುಖವಾಗಿ ಈ ಒಂದು ಫಾರ್ಮ್ ಫಿಲಪ್ ಮಾಡುವಂಥ ಸಂದರ್ಭ, ಯಾವ್ಯಾವ ರೀತಿ ಫಾರ್ಮ್ ಭರ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿವರವಾದಂಥ ಒಂದು ಮಾಹಿತಿ ಕೊಡ್ತಾ ಇದೆ. ನಾನು ಇನ್ನೊಮ್ಮೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮತದಾರರ ಪಟ್ಟಿ ಈ ಒಂದು, ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ ಈ ಎನ್ಯುಮರೇಷನ್ ಫಾರ್ಮ್ 2 ಕೊಡ್ತಾರೆ. 2ರಲ್ಲಿ 2 ಭರ್ತಿ ಮಾಡಿ ಒಂದನ್ನು BLOsಗಳು, ಮನೆಗೆ ಬರುವಂಥ BLOsಗಳಿಗೆ ಕೊಡಬೇಕಾಗತ್ತೆ. ಆ BLOsಗಳಲ್ಲಿ ಒಂದು ಫಾರ್ಮನ್ನು ಅವ್ರಿಗೆ ಕೊಟ್ಟರೆ ಇನ್ನೊಂದು ಫಾರ್ಮನ್ನು ನಾವು ಜಾಗೃತಿಯಿಂದ ಇಟ್ಕೊಳ್ಳುವಂಥದ್ದು ನಮ್ಮ ಒಂದು ಸಾಮಾನ್ಯ ಪ್ರಕ್ರಿಯೆ ಆಗಿರುತ್ತೆ. ಸೊ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗುತ್ತೆ, ಮತದಾರರ ಪಟ್ಟಿ ಪರಿಷ್ಕರಣೆಗೆ ಒಳಪಟ್ಟ ನಂತರದಲ್ಲಿ, ಏಕೆಂದರೆ ಅಕಸ್ಮಾತ್ ಈಗಾಗಲೇ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು, ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ನೀವು ಸರಿಯಾಗಿ ಭಾಗಿಯಾಗಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಹೆಸರು ಬಿಟ್ಟು ಹೋಯಿತು ಅಂತಂದರೆ ನಿಮಗೆ ಸಿಗಬೇಕಾದಂಥ ಗ್ಯಾರಂಟಿ ಯೋಜನೆಗಳು ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸರಿಯಾಗಿ ಫಾರ್ಮನ್ನು ನಮೂದು ಮಾಡುವಂಥದ್ದು ಅಥವಾ ಭರ್ತಿ ಮಾಡುವಂಥದ್ದು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಹಾಗಾಗಿ ಒಂದಷ್ಟು ಅಂಕಿ ಅಂಶಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇನ್ನು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಏನು ನಡೀತಾ ಇದೆ, ಸುಮಾರು 5,54,00,000 ಮತದಾರರು ಇರುವಂಥದ್ದು. ಸೊ ಇಲ್ಲಿ ಒಟ್ಟು ಗಣತಿ ನಮೂನೆಗಳು ನಾವು ನೋಡ್ತಾ ಹೋದರೆ 5,54,28,581 ಮತದಾರರು ಇರುವಂಥದ್ದು. ಮತದಾರರ ಪರಿಶೀಲನೆಗೋಸ್ಕರ ಈಗಾಗಲೇ ಭಾಗಶಃ ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನು ಕೂಡ ಸಿದ್ಧಪಡಿಸಲಾಗಿದೆ. ಮನೆ ಸಮೀಕ್ಷೆ ನಡೆಯುವಂಥದ್ದು ಇವತ್ತಿನಿಂದ ಶುರುವಾದಂಥ ಈ ಸಮೀಕ್ಷೆ ಜುಲೈ 29ರವರೆಗೂ ನಡೆಯುತ್ತೆ ಅಂತ ನಾನು ಆರಂಭದಲ್ಲಿ ಹೇಳಿದೆ. ಹಾಗೆಯೇ ಬೂತ್ ಮಟ್ಟದ ಅಧಿಕಾರಿಗಳು ಅಥವಾ BLOsಗಳು ಪ್ರತಿ ಮನೆಗೂ ಕೂಡ ಭೇಟಿ ಮಾಡ್ತಾರೆ. ನೋಡಿ, ಈ ರೀತಿ ವಿಶೇಷ ತೀವ್ರ ಪರಿಷ್ಕರಣೆ 24 ವರ್ಷಗಳ ನಂತರ ನಡೀತಾ ಇರುವಂಥ ಪ್ರಕ್ರಿಯೆ ಇದು. ಈ ಪ್ರಕ್ರಿಯೆಯನ್ನು ರಾಜ್ಯದಲ್ಲಿ ಬರೋಬ್ಬರಿ 24 ವರ್ಷಗಳ ನಂತರ, ಅಂದರೆ ಕೊನೆಯದಾಗಿ 2002ರಲ್ಲಿ ನಡೆದಿದ್ದಂಥ ಒಂದು ಸಾಮಾನ್ಯ ಪ್ರಕ್ರಿಯೆ. ಸೊ ಇದು ನೋಡಿ, ಮನೆ ಭೇಟಿಯ ಸಂದರ್ಭ ಪರಿಶೀಲನೆ ಯಾವ ರೀತಿ ನಡೆಯುತ್ತೆ ಅನ್ನುವಂಥ ಒಂದಷ್ಟು ಅಂಕಿಅಂಶಗಳನ್ನು ನಾನು ಆರಂಭದಲ್ಲಿ ಏನು ಹೇಳ್ತಾ ಇದ್ದೆ, ಇನ್ನೊಂದಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಅಂತಿಮ ಮತದಾರ ಪಟ್ಟಿ ಪ್ರಕಟಣೆ ಆಗುವಂಥದ್ದು ಅಕ್ಟೋಬರ್ 7ನೇ ತಾರೀಕು. ಕರಡು ಮತದಾರ ಪಟ್ಟಿ ಪ್ರಕಟಣೆ ಆಗೋದು ಆಗಸ್ಟ್ 5ನೇ ತಾರೀಕು. ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಕೆ ಇದ್ದರೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಕೂಡ ಆಕ್ಷೇಪಣೆಗಳನ್ನು ಸಲ್ಲಿಕೆ ಮಾಡಲಿಕ್ಕೆ ಅವಕಾಶಗಳು ಇರುತ್ತೆ. ಇನ್ನು ಈ ಪ್ರಕ್ರಿಯೆ ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಅಕ್ಟೋಬರ್ 7ಕ್ಕೆ. ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದ ನಂತರ ನಕಲಿ ಮತದಾರರ ಹೆಸರುಗಳ ಜೂಟಾಟ ಮತ್ತು ಹೊಸ ಮತದಾರರ ಸೇರ್ಪಡೆಯಾಗಿ ರಾಜ್ಯದ ನಿಖರವಾದಂತಹ ಹಾಗೂ ಅಂತಿಮ ಮತದಾರರ ಸಂಖ್ಯೆ ಅಕ್ಟೋಬರ್ 7ರಂದು ಹೊರಬೀಳುತ್ತೆ. ಸೊ ಹಾಗಾಗಿ ನಾಗರಿಕರು ಈ ಸಂದರ್ಭದಲ್ಲಿ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ಆನ್ಲೈನ್ ಮೂಲಕ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಮತ್ತು ಇದನ್ನು ಆನ್ಲೈನಲ್ಲಿ ಪರಿಶೀಲನೆ ಮಾಡೋದಕ್ಕೆ, ಹೆಚ್ಚಿನ ವಿವರಗಳಿಗೋಸ್ಕರ ಪರಿಶೀಲನೆ ಮಾಡಲಿಕ್ಕೆ ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಅಧಿಕೃತ
ಪೋರ್ಟಲ್ ಅಥವಾ ECI ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಅಲ್ಲಿ ನಿಮಗೆ ಸಮಗ್ರವಾದಂಥ ಮಾಹಿತಿ ಕೂಡ ಸಿಗುತ್ತೆ. ಇನ್ನು ಸಾರ್ವಜನಿಕರಿಗೆ ಪ್ರಮುಖವಾಗಿ ಒಂದಷ್ಟು ಗೊಂದಲಗಳಿದ್ದೇ ಇರುತ್ತೆ ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆಯ ಬಗ್ಗೆ. ಅದ್ರ ಬಗ್ಗೆ ಒಂದಷ್ಟು ಉತ್ತರಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಮನೆಯಲ್ಲಿ ಇಲ್ಲದೇ ಇದ್ದರೆ ಏನು ಮಾಡಬೇಕು ಅನ್ನುವಂಥದ್ದು ಸಾಮಾನ್ಯವಾಗಿ ಜನರಿಗೆ ಕಾಡುವಂಥ ಒಂದು ಪ್ರಶ್ನೆ. ವೀಕ್ಷಕರೇ, ಕುಟುಂಬದ ಯಾವುದೇ ವಯಸ್ಕ ಸದಸ್ಯರು ನಿಮ್ಮ ಪರವಾಗಿ ವಿವರಗಳನ್ನು ನೀಡಬಹುದು. BLOಸ್ಗಳು ಮನೆಗೆ ಬಂದಂಥ ಸಂದರ್ಭದಲ್ಲಿ ನಮೂನೆಗೆ, ಆ ಮೂಲಕ ನಮೂನೆಗೆ ಸಹಿ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. BLOಗಳು ಕನಿಷ್ಠ 3 ಬಾರಿ ನಿಮ್ಮ ಮನೆಗೆ ಭೇಟಿ ಕೊಡ್ತಾರೆ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ. ಇನ್ನು ಅಕಸ್ಮಾತ್ ನೀವು ಬಾಡಿಗೆ ಮನೆಯನ್ನು ಬದಲಿಸಿದರೆ ಏನು ಮಾಡಬೇಕು? ಇದು ಸಹಜವಾಗಿ ಕಾಡುವಂಥ ಪ್ರಶ್ನೆ. ನಾವು ಬಾಡಿಗೆ ಮನೆಯಲ್ಲಿದ್ವಿ, ಈಗ ಬದಲಾಯಿಸ್ತಿದ್ವಿ, ಏನು ಮಾಡಬೇಕು? ಇದು ಕಾಡುವಂಥ ಪ್ರಶ್ನೆಗೆ ನಮ್ಮ ಉತ್ತರ, ನೀವು ಪ್ರಸ್ತುತ ಇರುವಂಥ ಹೊಸ ವಿಳಾಸಕ್ಕೆ ವೋಟರ್ ID ಬದಲಾಯಿಸುವುದಕ್ಕೆ BLO ಬಳಿ ಫಾರ್ಮನ್ನು ಭರ್ತಿ ಮಾಡಬೇಕಾಗತ್ತೆ. ಈಗ ಮನೆಗೆ ಬರುವಂಥ BLOಗಳ ಬಳಿ ಫಾರ್ಮ್ಗೆ ನೀವು ಭರ್ತಿ ಮಾಡಬೇಕಾಗತ್ತೆ. ನಾವು ಹೊಸದಾಗಿ ಹಿಂದೆ ಒಂದು ಅಡ್ರೆಸ್ಸಲ್ಲಿದ್ವಿ, ಈಗ ಬೇರೆ ಅಡ್ರೆಸ್ಸಲ್ಲಿದ್ವಿ, ಹಾಗಾಗಿ ನಮ್ಮ ವಿಳಾಸ ಕೂಡ ಬದಲಾಗ್ತಾ ಇದೆ ಅಂತಂದಾಗ ಆಗ BLOಗಳಿಗೆ ಆ ವಿಷಯವನ್ನು ತಿಳಿಸಿ ಫಾರ್ಮನ್ನು ಭರ್ತಿ ಮಾಡಬೇಕಾಗುತ್ತೆ. ಇನ್ನು ಯಾವುದಾದ್ರೂ ಫಾರ್ಮನ್ನು ಬಳಸಬಹುದೇ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಹೊಸ ಸೇರ್ಪಡೆಗೆ ವೀಕ್ಷಕರೇ ಫಾರ್ಮ್ 6 ಹೆಸರನ್ನು ತೆಗೆಯೋದಕ್ಕೆ ಹೊಸ ಸೇರ್ಪಡೆಗೆ ಫಾರ್ಮ್ 6 ಬಳಸಬೇಕಾಗುತ್ತೆ. ಇನ್ನು ಹೆಸರನ್ನು ತೆಗೆಯೋದಕ್ಕೆ ಫಾರ್ಮ್ 7 ಬಳಸಬೇಕಾಗುತ್ತೆ ಮತ್ತು ವಿಳಾಸ ಬದಲಾವಣೆಗೆ ಫಾರ್ಮ್ 8 ಬಳಸಬೇಕಾಗುತ್ತೆ. ಅಥವಾ ಈ ನನ್ನ ಹೆಸರು ಡಿಲೀಟ್ ಆಗ್ತದೆಯೇ, ಇಂಥ ಒಂದು ಸಂಶಯ ಏನಾದರೂ ನಿಮ್ಮಲ್ಲಿದ್ದರೆ ವೀಕ್ಷಕರೇ, ಯಾವುದೇ ಮತದಾರರಿಗೆ ನೋಟಿಸನ್ನು ನೀಡದೆ ಅಥವಾ ವಿಚಾರಣೆಯ ಒಂದು ಅವಕಾಶವನ್ನು ನೀಡದೆ ಹೆಸರನ್ನು ನೇರವಾಗಿ ಪಟ್ಟಿಯಿಂದ ತೆಗೆದು ಹಾಕುವಲ್ಲಿ ಕಾನೂನಿನಲ್ಲಿ ಅವಕಾಶ ಇರೋದಿಲ್ಲ. ನನ್ನ ಹೆಸರು ಡಿಲೀಟ್ ಆಗುತ್ತಾ ಅನ್ನುವಂಥ ಆತಂಕ ಯಾರಿಗೂ ಬೇಡ. ಕಾನೂನಲ್ಲಿ ಅಂಥ ಒಂದು ಅವಕಾಶ ಇರೋದಿಲ್ಲ. ಇನ್ನು ಆನ್ಲೈನ್ನಲ್ಲಿ ನಾವು ಪರೀಕ್ಷೆ ಮಾಡುವಂಥದ್ದು ಹೇಗೆ, ಪರಿಶೀಲನೆ ಮಾಡುವುದು ಹೇಗೆ, ಈ ಪ್ರಶ್ನೆಗೂ ಕೂಡ ಉತ್ತರವನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನೀವು ಖುದ್ದಾಗಿ ಭಾರತೀಯ ಚುನಾವಣಾ ಆಯೋಗದ ಪೋರ್ಟಲ್ಗೆ ಭೇಟಿಯನ್ನು ಕೊಟ್ಟರೆ ಖಂಡಿತವಾಗಲೂ ನಿಮಗೆ ಸಮಗ್ರ ಮಾಹಿತಿ ಸಿಗುತ್ತೆ. ಅಥವಾ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿ, ವೋಟರ್ ಹೆಲ್ಪ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಲಿಂಕ್ ಮಾಡುವ ಮೂಲಕ ಆನ್ಲೈನ್ನಲ್ಲೇ ವಿವರಗಳನ್ನು ಪರಿಶೀಲನೆ ಮಾಡಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗಾಗಿ ಉಚಿತ ಸಹಾಯವಾಣಿ ಏನಾದರೂ ಬೇಕು, ಯಾವುದೇ ರೀತಿಯ ನೆರವಿಗೋಸ್ಕರ ಉಚಿತ ಸಹಾಯವಾಣಿ ಬೇಕು ಅಂತಂದ್ರೂ ಕೂಡ 1950ಗೆ ಕರೆಯನ್ನು ಮಾಡಿ ನೀವು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಸೊ ಆ ಮೂಲಕ ರಾಜ್ಯಾದ್ಯಂತ ಇವತ್ತಿನಿಂದ ಶುರುವಾಗಿರುವಂಥ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ SIR ಪ್ರಕ್ರಿಯೆಯಲ್ಲಿ ನೀವು ಕಡ್ಡಾಯವಾಗಿ ಪಾಲ್ಗೊಳ್ಳಿ. ಆ ಮೂಲಕ ಮತದಾನ ನಮ್ಮ ಹಕ್ಕು ಅನ್ನುವಂಥದ್ದು ಏನು ನಾವು ಹೇಳ್ತೀವಿ, ಮತದಾನ ನಮ್ಮ ಹಕ್ಕು ಅಂತ, ನಮ್ಮ ಕರ್ತವ್ಯ ಅಂತ. ಹಾಗಾಗಿ ಮತದಾನದ ಒಂದು ಪಟ್ಟಿ ಪರಿಷ್ಕರಣೆ, ಸಮಗ್ರ ಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ ತಾವು ಕೂಡ ಪಾಲ್ಗೊಂಡು ನಿಮ್ಮ ಕರ್ತವ್ಯವನ್ನು ಜವಾಬ್ದಾರಿಯಿಂದ ಮೆರೀರಿ ಅಥವಾ ನಿಮ್ಮ ಕರ್ತವ್ಯವನ್ನು ಜವಾಬ್ದಾರಿಯಿಂದ ಪಾಲಿಸಿ ಅಂತ ಈ ಸಂದರ್ಭದಲ್ಲಿ ನಾವು ಕೂಡ ನಿಮಗೆ ಮನವಿಯನ್ನು ಮಾಡ್ಕೋತೇವೆ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.